Hello viewers, welcome to my channel. ಈ ವಿಡಿಯೋದಲ್ಲಿ ಟಿಇಟಿ, ಪಿಎಸ್ಟಿಆರ್, ಜಿಪಿಎಸ್ಟಿಆರ್ ಮತ್ತು ಎಚ್ಎಸ್ಟಿಆರ್ ಪರೀಕ್ಷೆಗೆ ಉಪಯೋಗವಾಗುವ 7ನೇ ತರಗತಿ ವಿಜ್ಞಾನ ಉಷ್ಣ ಪಾಠದ ಮೇಲೆ MCQ ಕ್ವೆಶ್ಚನ್ಸ್ಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1. ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆಯೇ ಎ. ಬೆಳಕು, ಬಿ. ತಾಪ, ಸಿ. ಶಬ್ದ. ಸರಿಯಾದ ಉತ್ತರ ಬಿ. ತಾಪ. ಎರಡನೇ ಪ್ರಶ್ನೆ, ನಮ್ಮ ದೇಹದ ತಾಪವನ್ನು ಅಳೆಯುವ ತಾಪಮಾಪಕ ಎ. ವೈದ್ಯಕೀಯ ತಾಪಮಾಪಕ, ಬಿ. ಅತಿಗೆಂಪು ತಾಪಮಾಪಕ, ಸಿ. ಪ್ರಯೋಗಶಾಲಾ ತಾಪಮಾಪಕ. ಸರಿಯಾದ ಉತ್ತರ ಎ. ವೈದ್ಯಕೀಯ ತಾಪಮಾಪಕ. ಮೂರನೇ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಎಷ್ಟು? ಎ. 48 ಡಿಗ್ರಿ ಸೆಲ್ಸಿಯಸ್ನಿಂದ 57 ಡಿಗ್ರಿ ಸೆಲ್ಸಿಯಸ್, ಬಿ. 60 ಡಿಗ್ರಿ ಸೆಲ್ಸಿಯಸ್ನಿಂದ 97 ಡಿಗ್ರಿ ಸೆಲ್ಸಿಯಸ್, ಸಿ. 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಸಿ. 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್. ನಾಲ್ಕನೇ ಪ್ರಶ್ನೆ, ತಾಪಮಾಪಕದ ಬಳಕೆಗೆ ಮುನ್ನ ಮತ್ತು ನಂತರ ಯಾವ ದ್ರಾವಣದಿಂದ ಅದನ್ನು ತೊಳೆಯಬೇಕು? ಎ. ನಂಜು ನಿರೋಧಕ, ಬಿ. ಉಪ್ಪಿನಿಂದ, ಸಿ. ಮಂಜುಗಡ್ಡೆ. ಸರಿಯಾದ ಉತ್ತರ ಎ. ನಂಜು ನಿರೋಧಕ. ಐದನೇ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ಎ. 40 ಡಿಗ್ರಿ ಸೆಲ್ಸಿಯಸ್, ಬಿ. 37 ಡಿಗ್ರಿ ಸೆಲ್ಸಿಯಸ್, ಸಿ. 52 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಬಿ. 37 ಡಿಗ್ರಿ ಸೆಲ್ಸಿಯಸ್. ಆರನೇ ಪ್ರಶ್ನೆ, ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಎಷ್ಟು? ಎ. -8 ಡಿಗ್ರಿ ಸೆಲ್ಸಿಯಸ್ನಿಂದ 80 ಡಿಗ್ರಿ ಸೆಲ್ಸಿಯಸ್, ಬಿ. -9 ಡಿಗ್ರಿ ಸೆಲ್ಸಿಯಸ್ನಿಂದ 92 ಡಿಗ್ರಿ ಸೆಲ್ಸಿಯಸ್, ಸಿ. -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಸಿ. -10 ಡಿಗ್ರಿ ಸೆಲ್ಸಿಯಸ್ನಿಂದ 110 ಡಿಗ್ರಿ ಸೆಲ್ಸಿಯಸ್. ಏಳನೇ ಪ್ರಶ್ನೆ, ಘನ ವಸ್ತುಗಳಲ್ಲಿ ಉಷ್ಣವು ಸಾಮಾನ್ಯವಾಗಿ ಯಾವ ವಿಧಾನದಿಂದ ಪ್ರಸಾರವಾಗುತ್ತದೆ? ಎ. ವಹನ, ಬಿ. ವಿಕಿರಣ, ಸಿ. ಸಂವಹನ. ಸರಿಯಾದ ಉತ್ತರ ಎ. ವಹನ. ಈ ವಿಡಿಯೋದಲ್ಲಿ 7 ಪ್ರಶ್ನೆಗಳನ್ನು ನೋಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.